ಮಾಜಿ ಶಾಸಕ ಪ್ರೀತಂ ಗೌಡ ಹಾಗೂ ನಾನು ಅಣ್ತಮ್ಮ ಇದ್ದ ಹಾಗೆ ಎಂಬ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರೀತಂ ಗೌಡ ಟಾಂಟ್ ಕೊಟ್ಟಿದ್ದಾರೆ. 2023ರಲ್ಲಿ ಸೋಲಿಸಿ ಅಂದಿದ್ದಾರೆ. ಈಗ ನೋಡಿದ್ರೆ ತಮ್ಮ ಅಂತಿದ್ದಾರೆ. 2028ರಲ್ಲಿ ಏನಂತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ರಾಜಕಾರಣದಲ್ಲಿ ಅಣ್ಣ ತಮ್ಮ ಆಗೋಕೆ ಆಗಲ್ಲ. ಅವರ ತಮ್ಮನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿರ್ತಾರೆ. ಅವರ ತಮ್ಮನ ಹತ್ರನೇ ಮಾತಾಡಿಸ್ಕೊಳ್ಳಿ, ಅವರ ಶಕ್ತಿ ಏನಿದೆ ಅದನ್ನ ಅವ್ರು ನೋಡ್ಕೊಳ್ಳಿ. ನನ್ನ ಸ್ಪರ್ಧೆ ಬಗ್ಗೆ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ನಮ್ಮ ಪಕ್ಷ ಗೆಲ್ಲಬೇಕು, ಪಕ್ಷ ಗಟ್ಟಿ ಆಗಬೇಕು ಅಂತಷ್ಟೇ ಪ್ರೀತಂ ಗೌಡ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಭಾಗ ನಡೆದಿದೆ. ಇದರಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರು ಸಹ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಏನೆಲ್ಲ ಆಯಿತು, ಮುಂದಿನ ರಾಜಕೀಯ ಚಟುವಟಿಕೆಗಳು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಇದರಿಂದ ಅವ್ರನ್ನ ಕೇಳೋಣ. ಸರ್, ನಿನ್ನೆ ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆ ಮಾಡಿದ್ರೆ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಸರ್? ಸಭೆ ಭಾಳ ಫಲಪ್ರದವಾಗಿ ಯಶಸ್ವಿಯಾಗಿದೆ. ಆದರೆ ಏನನ್ನೂ ಕೂಡ ಹೇಳಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ವಿಚಾರವನ್ನು ಕೂಡ ಹೇಳೋದಿಲ್ಲ. ನೀವು ಪದೇ ಪದೇ ಹಾಸನ ಮಂಡ್ಯ ಎರಡೂ ಬಿಜೆಪಿಗೆ ಸಿಗುತ್ತೆ ಅಂತ ಹೇಳ್ತೀರಿ ಸರ್. ನಿಮ್ಮ ವರಿಷ್ಠರು ಏನೆಲ್ಲ ಸೂಚನೆ ಕೊಟ್ಟಿದ್ರು ಸರ್? ಎಲ್ಲ ಚರ್ಚೆ ಆಗಿದೆ, ಎಲ್ಲ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಏನೂ ಹೇಳಬೇಡಿ ಅಂತ ಹೇಳಿರೋ ಕಾರಣ ನಿಮ್ಮೊಂದಿಗೆ ನಾನು ಏನನ್ನೂ ಹಂಚ್ಕೊಳ್ಳೋಕ್ಕಾಗಲ್ಲ. ಸರ್, ಈಗ ಕುಮಾರಸ್ವಾಮಿ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಪ್ರೀತಂ ಗೌಡರು ನನ್ನ ತಮ್ಮ ಇದ್ದಂಗೆ, ಸಣ್ಣ ಪುಟ್ಟ ತಪ್ಪುಗಳಿದೆ, ಹೊಂದಾಣಿಕೆ ಆದರೂ JDS ಅಭ್ಯರ್ಥಿ ಹಾಸನದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ದಾರೆ ಸರ್. ಸಣ್ಣ ಪುಟ್ಟ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. 2023ರಲ್ಲಿ ಬಂದು ಪ್ರೀತಂ ಗೌಡ ಸರಿ ಇಲ್ಲ ಅಂತೇಳಿ ವೋಟ್ ಹಾಕ್ಬೇಡಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ 24ರಲ್ಲಿ ಯಾವ ರೀತಿಯಾಗಿ ತಮ್ಮ ಆಗ್ತೀನಿ ನನಗೆ ಗೊತ್ತಿಲ್ಲ, 28ರಲ್ಲಿ ಏನಾಗ್ತೀನಿ ನನಗೆ ಗೊತ್ತಿಲ್ಲ. ಹಾಗಾಗಿ ಸುಮಾರು ಕ್ವಶನ್ ಮಾರ್ಕ್ ಇರುತ್ತೆ. ಆ ಕ್ವಶನ್ ಮಾರ್ಕೆಲ್ಲ ನಾನು ಉತ್ತರ ಹುಡ್ಕೊಂಡು ಹೋಗೋದಿಲ್ಲ. ಈ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಪಕ್ಷ ಏನು ಹೇಳುತ್ತೆ ಅದನ್ನು ಆ ಚೌಕಟ್ಟಿನಲ್ಲಿ ಕೆಲಸ ಮಾಡೋಂಥ ಶಿಸ್ತಿನ ಸಿಪಾಯಿ. ಹಾಗಾಗಿ ನಾನು ಏನು ಜಾಸ್ತಿ ಇದ್ರ ಬಗ್ಗೆ ಮಾತನಾಡಲ್ಲ. ಸರ್, ಇನ್ನೂ ಒಂದು ಮಾತು ಹೇಳಿದ್ರೆ, ಪ್ರೀತಂ ಗೌಡರು ನಿಲ್ಲದಾದರೆ ಅದನ್ನು ಕೂತು ಚರ್ಚೆ ಮಾಡೋಣ, ಅವ್ರು ಸ್ಪರ್ಧಿಸಿದ್ರೆ ಅದನ್ನು ಮಾತಾಡೋಣ ಅನ್ನೋ ಒಂದು ಮಾತು ಹೇಳಿದ್ದಾರೆ ಸರ್. ನಾನು ಸ್ಪರ್ಧೆ ಮಾಡಬೇಕೋ ಬೇಡೋ ಅನ್ನೋ ತೀರ್ಮಾನ ಮಾಡೋದು BJP ವರಿಷ್ಠರು. ನಮ್ಮದು ಪಕ್ಷ ಅಂತಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಮ್ಮ ನಾಯಕರಾದ ಯಡಿಯೂರಪ್ಪನವರು ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ನನ್ನ ಅಭ್ಯರ್ಥಿ ಆಗಬೇಕೋ ಬೇಡೋ ಅಂತ ತೀರ್ಮಾನ ಮಾಡೋಕ್ಕೆ ಅವ್ರಿಗೆ ಯಾರು ಅಧಿಕಾರವನ್ನು ಕೊಟ್ಟಿಲ್ಲ. ಸರ್, ಈಗಲೂ ಸಹ ನಿಮಗೆ ನಿನ್ನೆ ಸಭೆ ಆದಮೇಲೆ ಹಾಸನ ಮಂಡ್ಯ ಕ್ಷೇತ್ರಗಳು BJPಗೆ ಸಿಗುತ್ತಾ ಅನ್ನೋ ಒಂದು ಹೋಪ್ ಇದೆ ಸರ್? ಎಲ್ಲ ವಿಚಾರ ಚರ್ಚೆ ಆಗಿದೆ, ಏನನ್ನೂ ಹೇಳಬೇಡಿ ಅಂತೇಳಿ ಹೇಳಿದ್ದಾರೆ ವರಿಷ್ಠರು. ಸರ್, ಇಲ್ಲ ಪದೇ ಪದೇ MP ಅವರು ಹೇಳ್ತಿದ್ದಾರೆ, ದೇವೇಗೌಡರು ಹೇಳಿದ್ದಾರೆ, ಈ ಕುಮಾರಸ್ವಾಮಿ ಅವರು ಹೇಳಿದರೆ ಇಲ್ಲಿ JDS ಅಭ್ಯರ್ಥಿ ಆಗ್ತಾರೆ ಅಂತ. ಅದು ಅವ್ರ ಅನಿಸಿಕೆ. ನಮ್ಮ ವರಿಷ್ಠರು ನಾವು ಏನು ಚರ್ಚೆ ಮಾಡಿದ್ದೀವಿ ಅದನ್ನು ನಿಮ್ಗೆ ಹೇಳಬೇಡಿ ಅಂತ ಹೇಳಿದ್ದಾರೆ, ಹಂಗಾಗಿ ಹೇಳಲ್ಲ. ಇದು ರಾಜ್ಯ BJP ಪ್ರಧಾನ ಕಾರ್ಯದರ್ಶಿ ಅಂತ ಪ್ರೀತಂ ಗೌಡ ಅವರ ಮಾತು. ಏನು ನಿನ್ನೆ ನಡೆದಂತಹ ಸಭೆಯಲ್ಲಿ ಯಾವುದನ್ನು ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ, ಹಾಗಾಗಿ ನಾನು ಯಾವುದನ್ನು ಈಗ ಚರ್ಚೆ ಮಾಡಲ್ಲ. ಆದರೆ ಹಾಸನದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ TV, ಹಾಸನ.